ತಮ್ಮ ಜಮೀನು ಉಳುಮೆ ಮಾಡಲು ಕೆಲವರ ಅಡ್ಡಿ. ಜಮೀನು ವಿಚಾರಕ್ಕೆ ಜಗಳ ಗಲಾಟೆ ಆಗುತ್ತಿರುವುದನ್ನು ನಾವು ಸಾಮಾನ್ಯವಾಗಿ ಕೇಳ್ತೇವೆ, ನೋಡಿದ್ದೇವೆ. ಆದರೆ ಇಲ್ಲಿ ಜಮೀನು ಕೊಟ್ಟವರಿಂದಲೂ ಯಾವುದೇ ತಕರಾರುಗಳಿಲ್ಲ, ಜಮೀನು ಖರೀದಿ ಮಾಡಿದವರಿಂದಲೂ ಯಾವುದೇ ತಕರಾರು ಇಲ್ಲ. ಆದರೆ ಹೊರಗಿನ ಕೆಲವರು ಅಡ್ಡಿಪಡಿಸಿ ವಿನಾಕಾರಣ ಅಪಪ್ರಚಾರ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಗಂಡ ಖರೀದಿಸಿದ ಜಮೀನಿನಲ್ಲಿ ಉಳುಮೆ ಮಾಡಲು ಅಡ್ಡಿಪಡಿಸುತ್ತಿರುವ ಹಿನ್ನೆಲೆ ದಲಿತರಿಗೆ ನ್ಯಾಯ ಇಲ್ವಾ ಎಂದು ಹೆಂಡತಿ ಮಕ್ಕಳು ಕಣ್ಣೀರು ಹಾಕುತ್ತಿರುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಹಲವು ವರ್ಷಗಳ ಹಿಂದೆ ಕುಡ್ಚಿ ಪಟ್ಟಣದಲ್ಲಿ ಸರ್ವೆ ನಂಬರ್ 352, 353 ಸಂಬಂಧಿಸಿದ 10 ಎಕರೆ ಜಮೀನು ಖರೀದಿಸಿದ್ದು ತಮ್ಮದೇ ವಹಿವಾಟಿನಲ್ಲಿದೆ. ಆದರೆ ತಮ್ಮ ಪತಿ ನಿಧನ ಬಳಿಕ ಜಮೀನಿಗೆ ಉಳುಮೆ ಮಾಡಲು ಹೋದರೆ ಕೆಲವರು ಅಡ್ಡಿಪಡಿಸಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ದಲಿತ ಮಹಿಳೆ ಕಣ್ಣೀರು ಹಾಕುತ್ತಿದ್ದಾರೆ. ಕೆಲವು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿರುವ ಜಮೀನು ವ್ಯಾಜ್ಯ ಬಗೆಹರಿಸಿ 2009ರಲ್ಲಿ ದಲಿತ ಕುಟುಂಬಕ್ಕೆ ಮಾರಾಟ ಮಾಡಿ ಯಾವುದೇ ತಂಟೆ ತಕರಾರು ಇಲ್ಲದೆ ವಹಿವಾಟು ನಡೆಸುತ್ತಿದ್ದ ಕುಟುಂಬದ ವಿರುದ್ಧ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ. ನಮಗೆ ಜಮೀನು ಮಾರಾಟ ಮಾಡಿದವರಿಂದ ಯಾವುದೇ ತಂಟೆ ತಕರಾರು ಇಲ್ಲ, ಇತ್ತ ಜಮೀನು ಕೊಟ್ಟವರು ನಮ್ಮ ಪರವಾಗಿ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಕುತಂತ್ರಿಗಳು ನಮ್ಮ ವಿರುದ್ಧ ಸುಮ್ಮನೆ ಅಪಪ್ರಚಾರ ಮಾಡ್ತಾ ನಮಗೆ ತೊಂದರೆ ಕೊಡ್ತಿದ್ದಾರೆ. ಕೆಲವು ಕುತಂತ್ರಿಗಳಿಂದ ನಮ್ಮ ಊರಲ್ಲಿ ಶಾಂತಿ ಭಂಗ ಮಾಡುವ ಹುನ್ನಾರ ನಡೆಸಿದ್ದಾರೆ. ಅಂತವರ ಮೇಲೆ ಪೊಲೀಸರು ಮತ್ತಷ್ಟು ನಿಗಾ ವಹಿಸಬೇಕು ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಎಕರೆ ಹೊಲ ತೊಗೊಂಡು ಭಾಳ ದಿವಸ ಆಯ್ತು ರೀ. ನಮಗೆ ಅವ್ರನ್ನ ನಮ್ಮ ಹೊಲ ನಾವು ರಿಪೇರಿ ಮಾಡೋಕ್ಕೆ ಹೋಗಿದ್ದೀವಿ. ನೀವೇ ನಮಗೆ ನಮ್ಮ ಮ್ಯಾಗ ಸುಮ್ಮನೆ ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ನಮಗೆ ತೊಂದರೆ ಕೊಡತ್ತಾರೆ ರೀ. ನಮ್ಮ ಗಂಡ ಹೊಲ ತೊಗೊಂಡೈತಿ, ನಾವು ಬೆಳೆ ಮಾಡೋರದೇವು ರೀ. ನಮ್ಮ ಮಕ್ಕಳಿಗೆ ನಮಗೆ ಮುಂದಿನ ಜೀವನಕ್ಕೆ ಬೇಕು ರೀ. ನಾವು ಎಷ್ಟಿದ್ದೇವೆ, ನಮ್ಮ ಬಡತನ ಐತಿ, ನಮ್ಮ ಗಂಡ ತೀರ್ಕೊಂಡನು. ಅದಕ್ಕೆ ನಮಗೆ ಇವ್ರ ಮುಂದೆ ಭಾಳ ತೊಂದರೆ ಕೊಡತ್ತಾರೆ. ಇದಕ್ಕೆ ಮುಂದೆ ನೀವು ಗೌರ್ಮೆಂಟ್ದವ್ರು ಏನು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ನಮ್ಮ ಬಡತನ ಪರಿಸ್ಥಿತಿ ಐತಿ, ನಮ್ಮ ಗಂಡ ತೀರ್ಕೊಂಡಾಗಿ ಅದ ಹೊಲದಾಗ ನಾವು ಏನಾರು ಬೆಳೆ ಗಿಳಿ ಮಾಡೋರದೇವ್ರಿಲ್ಲ. ನಮ್ಮ ಮಕ್ಕಳನ್ನ ತೊಗೊಂಡ ನಮಗೆ ಯಾರು ತೊಂದರೆ ಕೊಡಬಾರ್ದು. ಬೆಳೆ ಮಾಡೋಕೆ ಕೊಡುವಲ್ಲಿ ನಮಗೆ ಎಲ್ಲ ಬಂದದ್ದು ಇದನ್ನು ಮಾಡತ್ತಾರೆ ರೀ. ಇದನ್ನು GCP ಯಾಕೆ ಹಚ್ಚೇರಿ, ಇದನ್ನ ಯಾಕೆ ಮಾಡಲ್ಲ, ಸ್ವಚ್ಛ ಯಾಕೆ ಮಾಡಿಸತ್ತಾರೆ ಅಂತ ಬಂದು ಹಿಂಗೆ ಎಲ್ಲರೂ ಬಂದ ನಮ್ಗೆ ತೊಂದರೆ ಕೊಡತ್ತಾರೆ ರೀ, ಬಾಣಿಕೆ ಕೊಡತ್ತಾರೆ. ಅದು ಹಿಂಗೆಲ್ಲ ಆಗಬಾರ್ದು ರೀ. ನಮ್ಮ ಹುಡುಗರು ನಮಗೆ 4 ಮಂದಿ ಅದ ರೀ. ಇಲ್ರಿ ಅದಷ್ಟ ನೋಡ್ರಿ, ನಮ್ಮ ಗಂಡ ಜಾಗ ತೊಗೊಂಡಿಟ್ಟು ಹೋಗ್ಯಾರ. ಅದಕ್ಕೂ ನಮಗೂ ಏನೂ ಮಾಡ್ಬಿಡುವಲ್ಲಿ ನಮಗೆಲ್ಲ ತೊಂದರೆ ಕೊಡತ್ತಾರೆ ರೀ. ಸರಸ್ವತಿ ಮಧು ಬಾಬರ್. ನಮಸ್ಕಾರ, ನಾನು ಡಾಕ್ಟರ್ ಬಾಬಾಜಾನ್ ಚಮನ್ಶೇಖರ್, ಕುಡ್ಚಿ ಗ್ರಾಮದಿಂದ ಸರ್ವೆ ನಂಬರ್ 352, 353ನಲ್ಲಿ ಅದರ ಬಗ್ಗೆ ಮತ್ತು ಇನಾಮದಾರಿ ಜಮೀನು ಬಗ್ಗೆ ನಾನು ಮಾತಾಡೋದಾ. ಈ 3 ಜಮೀನು ಬಹಾಮನಿ ಡೆನ್ಸಿಟಿದಿಂದ ಶೇಖ್ ಸಿರಾಜುದ್ದೀನ್ ಜುನೇದ್ ರಹಮತುಲ್ಲಾ ಅಲೇ ನಮ್ಮ ಅಜ್ಜ ಅವ್ರಿಗೆ ಗಿಫ್ಟ್ ಆಗಿದೆ ಜಮೀನ. ನಾವು ಎಲ್ಲರೂ ಕೂಡಿ ಇವತ್ತು ಅವ್ರ ವಂಶವಾಡ ಅದು ವಂಶನಲ್ಲಿ 1956 ಮಠ ನಮ್ಮ ಹೆಸರಿದ್ದೀವಿ. 56ರಿಂದ 2009 ಮಠ ನಮ್ಮ 5 ಇನಾಮದಾರ ಎಲ್ಲರೂ ಕೂಡಿ ಅದಕ್ಕೆ ಫೈಟ್ ಮಾಡ್ತಿದ್ವಿ ಗೌರ್ಮೆಂಟಿಂದ. ಆ ಟೈಮ್ಗೆ ನಮ್ಮ ಕಡೆ ದುಡ್ಡು ಇಲ್ಲಾಗಿದೆ ಮತ್ತು ಎಜುಕೇಷನ್ ಇಲ್ಲಾಗಿತ್ತು. ಅದರ ಸಂದರ್ಭದಲ್ಲಿ ಅದು ಟ್ಯಾಕ್ಸ್ ಪೇ ಮಾಡೋದು ನಮ್ಗೆ ಜ್ಞಾನ ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಆ ಜಮೀನು ಹೋಗಿ ಗೌರ್ಮೆಂಟ್ನಲ್ಲಿ ಜಮಾ ಆಯಿತು. ಗೌರ್ಮೆಂಟ್ನಲ್ಲಿ ಜಮಾ ಆದ ನಂತರ ನಾವೆಲ್ಲರೂ ಕೂಡಿ ಆ ಜಮೀನು ಮಲ್ಲಿಗೆ ಫೈಟ್ ಮಾಡಬೇಕಂತ 5 ಇನಾಮದಾರ ಭಾಳಷ್ಟು ದುಡ್ಡಿದ್ರು. ಅದಕ್ಕೆ ದುಡ್ಡು ಹಾಕಿ ದುಡ್ಡು ಎಲ್ಲ ಮುಗಿದು ಹೊಲವನ್ನು ಮುಗಿದು ಏನು ಪ್ರಾಕ್ಟೀಸ್ ಮಾಡ್ತಿದ್ರು ಅದು ಪ್ರಾಕ್ಟೀಸೂ ಹೋದು. ಅದಾದ ನಂತರ ರೊಕ್ಕನ ಕಮ್ಮಿ ಆತ್ರಿ. ಅಂಥ ಸಂದರ್ಭದಲ್ಲಿ ಮಧು ದೋಂಡಿಬಾ ಬಾಬರ ಮತ್ತು ಪ್ರಧಾನ ಸಿದ್ದಾರಾಮ್ ಭಂಡಾರಿ ಅಂತ ದೇವರಂಥ ಮಂದಿ ಮುಂದೆ ಬಂದರು. ಅವ್ರ ಕಡೆಯಿಂದ ನಮ್ಮ ಹಿರಿಯರು ಸ್ವಲ್ಪ ಅಮೌಂಟ್ ತೊಗೊಂಡ್ರು. ಆ ಅಮೌಂಟ್ ಬಗ್ಗೆ ಒಂದು ನಾಲ್ಗೆ ಕೊಟ್ಟಿದ್ರು. ಇದು ಜಮೀನು ನಮ್ಮ ಹೆಸರು ಮ್ಯಾಗ ಬಂದರೆ ನಾವು ನಿಮ್ಗೆ 9 ಎಕರೆ 32 ಗುಂಟೆ 9 ಎಕರೆ 38 ಗುಂಟೆ ಇಬ್ಬರು ಮಂದಿ ಖರೀದಿ ಮಾಡಿ ಕೊಡ್ತೀವಿ ಅಂತ. ಅದೇ ರೀತಿ ಅವ್ರು ಖರೀದಿ ಮಾಡಿ ಕೊಟ್ಟರು. ಆ ನಂತರ 5 ಇನಾಮದಾರದ ಹೆಸರು RTCನ್ಯಾಗ ಕಂಟಿನ್ಯೂ ಇತ್ತು. 7-8 ವರ್ಷ ನಂತರ ನಾವು 7 ಇನಾಮದಾರ ಬಂದೀವಿ. ನಮ್ದು ಅವ್ರದ್ದು ಕೋರ್ಟ್ನಾಗ ಫೈಟ್ ನಡೆದಿತ್ತು. ಆ ಟೈಮ್ಗೆ ಕಯ್ಯೂಮ್ ತಾಯಮ್ಯ ಪಟೈಟತ್ತ 5 ಇನಾಮದಾರ ಮುಖಾಂತರ ಒಬ್ಬರು ಕೋರ್ಟ್ಗೆ ಹೋದ್ರು ಪಾರ್ಟಿಷನ್ ಸೂಟ್ ಹಾಕಿ. ನಂತರ ಇವರು ಕೂಡಿ ಎಲ್ಲರೂ ಕೂಡಿ ಕಾಂಪ್ರಮೈಸ್ ಆದೀವಿ. ಒಂದು ಅಪ್ಪದ ವಂಶವಾಡದ ಅಪ್ಪದ ಮಕ್ಕಳಿದ್ದೀವಿ, ಜಗಳ ಮಾಡೋದು ಬೇಡ, ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಇರೋನು ಇದಕ್ಕೆ ಪಾಲ ಮಾಡ್ಕೊಡೋನು ಅಂತ ಈ ಜಮೀನು ಸಲುವಾಗಿ ಆ ಟೈಮಿನಿಂದ ಶಾಸಕರ ಶ್ರೀ ಶ್ಯಾಮರಾವ್ ಭೀಮರಾವ್ ಘಾಡ್ಗೆ ಅವರ ಸತ್ತಾನಾಗಿದ್ದರು. ಈ ಕುರ್ಚಿ ಜನರ ನನಗೆ ಆರಿಸಿ ತಂದಿದ್ದಾರು. ಅವ್ರದ್ದು ನನ್ನ ಮ್ಯಾಗ ಒಂದು ಉಪಕಾರ ಇದೆ. ಅದು ಇಟ್ಕೊಂಡು ನಮ್ಗೆ ಒಳ್ಳೆಯಾಗಿ ಒಂದು ಮಾರ್ಗದರ್ಶನ ಮಾಡಿದರು. ಅವ್ರ ಮಾರ್ಗದರ್ಶನ ನಂತರ ಈ ಜಮೀನು ನಮ್ಗೆ ಬತ್ತು. ನಾವು ಎಲ್ಲರೂ ಕೂಡಿ ಇವತ್ತೂ ಆಗಲಿ ಅವರು ಧನ್ಯವಾದ ಮಾಡ್ತೀವಿ ಮತ್ತು ಅವ್ರದ್ದು ಭಾಳಷ್ಟು ಥ್ಯಾಂಕ್ಸ್ ಮಾಡ್ತೀವಿ. ಈ ಜಮೀನು ನಮಗೆ ಹೊರಗೆ ಗೌರ್ಮೆಂಟಿಂದ ತರ್ಲಕ್ಕ ಅವರು ಭಾಳಷ್ಟು ಹೆಲ್ಪ್ ಮಾಡಿದರು. ಇವತ್ತು ಆ ಮನುಷ್ಯ ಕುರ್ಚಿನಲ್ಲಿ ಇಲ್ಲ, ನಮಗೂ ಗುರ್ತಿಲ್ಲ. ಬೆಳಗಾವಿನಾಗ ಅದಾರ, ಬೆಂಗಳೂರಿನಾಗ ಅದಾರು. ನಿನ್ನೆ ಒಂದು ಸುದ್ದಿ ಬತ್ತು, ಸಾಹೇಬ್ರ ಬಂದ ಇಲ್ಲೇ ಕಬ್ಜೆ ಮಾಡ್ತದ್ದಾತ. ಇದು ಎಲ್ಲ ಸುಳ್ಳ. ಸಾಹೇಬ್ರ ಕುರ್ಚಿನಲ್ಲಿ ಇಲ್ಲ.
ಈ ಜಮೀನು ನಾವು ಕೊಟ್ಟಿದ್ರೆ ಈ ಬಾಯಿಯವರ ಗಂಡವ್ರಿಗೆ ಸಾಹೇಬ್ರ ಇದು ಜಮೀನು ನಾವು ಕೊಟ್ಟಿದ್ರೆ ದಲಿತರು ಮಧು ಧೋಂಡಿಬಾ ಬಾಬರ್ ಅವ್ರು ದಲಿತರು ಎಸ್ ಸಿ ಪ್ರಧಾನ್ ಸಿದ್ದಾರಾಮ್ ಭಂಡಾರಿ ಅವ್ರು ಎಸ್ ಸಿ ದಲಿತರಿದ್ರೆ ದಲಿತರು ಬರೋರಲ್ಲೇ ಬೇರೆ ಜಾತಿಯವ್ರಿಗೆ ಅವ್ರೇ ಕರೆಯಕ್ಕೆ ಹೋಗ್ತಾರೆ ತಮ್ಮ ಹೊಲ್ದಾಗ ಕೆಲಸ ಮಾಡಕ್ಕೆ ಸುತ್ತ ಅವ್ರು ಬಂದಾರು ಅವ್ರು ದಲಿತರು ಅದಾರು ಹಿಂಗಾದರೆ ದಲಿತರ ಇದು ಭಾರತದಲ್ಲಿ ಇರಬೇಕು ಅಥವಾ ಇಲ್ಲ ದಲಿತರು ಇರೋದು ಒಂದು ಪಾಪ ಇಲ್ಲ ತಮ್ಮ ಜಮೀನು ತಗೋತಿದ್ದ ಅವ್ರು ತಿಳ್ಕೊಂಡು ಹೋಗ್ಯಾರು ಅವ್ರ ಹೆಣ್ಮಕ್ಳು ಅವ್ರ ಮಕ್ಕಳು ಬಂದ್ರೆ ಜಮೀನ್ಯಾಗ ವಹಿವಾಟು ಮಾಡ್ತಾರು ಮಾಡಕತ್ತಾರು ಅದ್ರಾಗೇನು ಪಾಪ ಇದೆ ಏನು ತಪ್ಪಿದೆ ರೀ ಆರೋಪ ಮಾಡಕತ್ತಾರು ಅವ್ರದ ಸಾಹೇಬ್ರ ಮುಖಾಂತರ ಏನರೇ ಪೊಲಿಟಿಕಲಿ ಮೋಟಿವೇಶನ್ ಮಾಡಿ ಒಂದು ಒಳ್ಳೆ ಮನುಷ್ಯಗೆ ಕೆಟ್ಟ ಮಾಡೋದು ಭಾವನೆಯಿಂದ ಮಾಡಕತ್ತಾರು ಮತ್ತು ಇವ್ರು ಯಾವ್ದಾರ ಅವ್ರಿಗೆ ಗುರ್ತಿಲ್ಲ ಇವ್ರು ತಮ್ಮ ಹೊಲ್ದಾಗ ಹೋಗಿ ತಮ್ಮ ಮಕ್ಕಳಿಗೆ ತೊಗೊಂಡು ಮಾಡವ್ರ ಇವ್ರು ಹುಟ್ಟಿದ್ರು ದಲಿತರನ್ಯಾಗ ಮತ್ತು ದಲಿತರನಲ್ಲಿ ಕೆಲಸ ಮಾಡೋರು ದಲಿತರು ತೊಗೊಂಡಾರು ನಾವು ಕೊಟ್ಟಿದ್ರು ಇವ್ರಿಗೆ ಸಾಹೇಬ್ರ ಯಾರಿಗೆ ಅಟ್ರಾಸಿಟಿ ಹಾಕಿದ್ರೆ ತೋರಿಸ್ರಿ ಅವರ ಇದು ಅಫ್ವಾ ಮ್ಯಾಗ ಮಾತಿಲ್ಲ ಡಾಕ್ಯುಮೆಂಟಲ್ಲಿ ಏನಿದೆ ಅವ್ರು ತೋರಿಸ್ಕೊಲಿ ಈಗ ನಾವು ಇಲ್ಲೇ ಇದೀವಿ ಕುರ್ಚಿನಲ್ಲಿ ಭಾಳಷ್ಟು ದಿವಸದಿಂದ ಇಲ್ಲೇ ಇದ್ದೀವಿ ಇಲ್ಲೇ ಮಾಸಪ್ತಿಗೆ ಫಸ್ಟ್ ಗಲೀಪಿ ಜೈನರದ್ದು ಹೋಗ್ತೈತಿ ಕುರುಬ್ರದ್ದು ಹೋಗ್ತೈತಿ ಮೊದಲು ಎದ್ದು ಕೂಡಲೇ ಎಸ್ ಸಿ ಮಂದಿ ಹೋಗಿ ಮಾಸಪ್ತಿಗೆ ಕಾಲು ಬಿಡ್ತಾರೋ ನಾವು ಅಂಬೇಡ್ಕರ್ ಜಯಂತಿಗೆ ಹೋಗ್ತೀವಿ ನಮ್ಮ ಎಲ್ಲ ಕೌನ್ಸಿಲರ್ ಗಣಪತಿ ಪೂಜೆ ಮಾಡ್ತಾರೋ ಗಣಪತಿಗೆ ಹೋಗಿ ನಿಂದಿರ್ತಾರೋ ಈ ಊರಿನ್ಯಾಗ ಜಾತಿ ಮತಭೇದ ಒಟ್ಟೆ ಇಲ್ರಿ ನಮ್ಮ ಹಿರಿಯರೇ ಆಗಿದ್ದರೆ ಶೇಖ್ ಶಿರಾದಿನ್ ಜುನೇದ್ ರಹಮತುಲ್ಲಾ ಅಲ್ಲೇ ಇದೇನು ಆಸ್ತಿ ಕೊಟ್ಟಾರು ನಮ್ಮ ಜೋಡಿ ಅವ್ರಿಗೂ ಆಸ್ತಿ ಕೊಟ್ಟಾರ ಇಲ್ಲೇ ಮತಭೇದ ಜಾತಿ ಭೇದ ಎಲ್ಲ ಇಲ್ಲ ಇದು ತಪ್ಪರಿಲ್ಲ ಅದು ಅದಕ್ಕೆ ನಾನೇನಂತೇನೆ ಕಾನೂನು ಏನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಏನು ಸತ್ಯ ಐತಿ ಅದರ ಸಪೋರ್ಟ್ ಮಾಡಬೇಕು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.